ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ನೀವು ಎಂದಾದರೂ ಆಲೋಚಿಸಿದ್ದೀರಾ, ಕೇವಲ 10 ಬಾರಿ ಈ 2 ಮಂತ್ರಗಳನ್ನು ಜಪಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಅಂದರೆ ಚೇಂಜಸ್ ಬಂದುಬಿಡ್ತದೆ ಎಂದು? ಇದು ಕೇವಲ ನಂಬಿಕೆಯಲ್ಲ. ವೇದಗಳು, ಶಾಸ್ತ್ರಗಳು ಸ್ಪಷ್ಟವಾಗಿ ಈ ಮಂತ್ರಗಳ ಮಹತ್ವವನ್ನು ಸಾರಿದೆ. ನಮ್ಮ ಮನಸ್ಸಿನ ಸ್ಥಿತಿಯೇ ನಮ್ಮ ಜೀವನವನ್ನು ತೀರ್ಮಾನ ಮಾಡುತ್ತದೆ. ಹಾಗಾದರೆ ಶ್ರೇಷ್ಠ ಮಂತ್ರಶಕ್ತಿಯ ಸಹಾಯದಿಂದ ನಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳಬಹುದೇ ಅಂತ ನಿಮ್ಮ ಪ್ರಶ್ನೆ. ಹೌದಾ? ಬಹಳ ಸರಳವಾದ ಆದರೆ ಬಹಳ ಶಕ್ತಿಯುತವಾದ ಈ 2 ಮಂತ್ರಗಳ ಬಗ್ಗೆ ಇಂದು ವಿವರವಾಗಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಮನಸ್ಸಿಗೆ ಚಿಂತೆ, ಭಯ, ಅನುಮಾನಗಳು ಅಂದರೆ ಇವೆಲ್ಲವೂ ತೊಂದರೆ ಕೊಟ್ಟಿದೆಯಾ? ಆರ್ಥಿಕ, ಆರೋಗ್ಯ ಸಮಸ್ಯೆಗಳು ಅಂದರೆ ಹಣದ ಕಾಸಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಪರಿಹಾರ ಆಗಬೇಕಾ? ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಂತಾನ ಭಾಗ್ಯ ದೊರಕಬೇಕಾ? ಇದಕ್ಕೆಲ್ಲ ಒಂದೇ ಉಪಾಯ: ಸರಿಯಾದ ಮಂತ್ರ, ಸರಿಯಾದ ಶ್ರದ್ಧೆ, ಸರಿಯಾದ ವಿಧಾನ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನೀವೇ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಅಂದರೆ ಚೇಂಜಸ್ ಬರುತ್ತದೆ ಅಂತ. ಇಂದಿನ ವಿಷಯ ಬಹಳ ಮುಖ್ಯ. ಯಾಕೆಂದರೆ ಈ 2 ಮಂತ್ರಗಳನ್ನು ಕೇವಲ 10 ಬಾರಿ ಜಪಿಸಿದರೂ ಜೀವನದಲ್ಲಿ ನಿಜವಾದ ಪರಿವರ್ತನೆ ಸಿಗುತ್ತದೆ. ಮಂತ್ರ ಜಪ ಮಾತ್ರ ನಂಬಿಕೆಯಲ್ಲ, ಇದರಲ್ಲಿ ವೈಜ್ಞಾನಿಕ ಪ್ರಭಾವವೂ ಇದೆ. ನಮ್ಮ ವೇದಶಾಸ್ತ್ರಗಳು ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಆದರೆ ಎಲ್ಲರೂ ಜಪದ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಇಂದಿನ ವಿಡಿಯೋದಲ್ಲಿ ಈ 2 ಮಂತ್ರಗಳ ಮಹತ್ವ ಮತ್ತು ಅದರ ಫಲಗಳನ್ನು ವಿಸ್ತಾರವಾಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಜೀವನದಲ್ಲಿ ಶಾಂತಿ, ಐಶ್ವರ್ಯ, ಸಂತಾನ ಭಾಗ್ಯ ಸಿಗಬೇಕು ಅಥವಾ ಇತರ ಸಂಕಟ ನಿವಾರಣೆ ಆಗಬೇಕು ಅಂದರೆ ಈ ಮಂತ್ರಗಳು ನಿಮಗೆ ಬಹಳ ಉಪಯುಕ್ತ. ಆದುದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲಿಗೆ ಮಂತ್ರ ಎಷ್ಟು ಶಕ್ತಿಯುತ ಎಂಬುದು ನೋಡೋಣ. ವೇದಗಳಲ್ಲಿ ಮಂತ್ರಶಕ್ತಿಯನ್ನು ದೇವತೆಗಳ ಆಕರ್ಷಣಾ ಶಕ್ತಿ ಎಂದು ಹೇಳಲಾಗಿದೆ. ಧ್ವನಿಯ ಪ್ರತಿಯೊಂದು ಅಣುವು ಪ್ರಭಾವ ಅಂದರೆ ವೈಬ್ರೇಷನ್ ಕೊಡುತ್ತದೆ. ಈ ಕಾರಣಕ್ಕೆ ಶುದ್ಧ ಮನಸ್ಸಿನಿಂದ ಮಂತ್ರವನ್ನು ಜಪಿಸಿದಾಗ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಬರುತ್ತದೆ. ಹಾಗಾದರೆ ಯಾವ ಮಂತ್ರ ಜಪ ಮಾಡಬೇಕು? ಯಾವ ಮಂತ್ರ ನಮಗೆ ತಕ್ಷಣ ಲಾಭ ಕೊಡಬಹುದು? ಇಲ್ಲಿಯವರೆಗೆ ನೀವು ಅನೇಕ ಮಂತ್ರಗಳ ಬಗ್ಗೆ ಕೇಳಿರಬಹುದು. ಆದರೆ ಈ 2 ಮಂತ್ರಗಳು ಅತ್ಯಂತ ಶಕ್ತಿಯುತ. ಯಾಕೆಂದರೆ ಇದು ಮಧ್ವ ಸಂಪ್ರದಾಯ ಗ್ರಂಥಗಳಲ್ಲಿ ಶ್ರೇಷ್ಠವಾದವು ಎಂದು ಹೇಳಲಾಗಿದೆ. ಮೊದಲು ನಮ್ಮ ಜೀವನದ ಎಲ್ಲ ಕಷ್ಟಗಳಿಗೆ, ಸಂಕಟಗಳಿಗೆ, ದಾರಿದ್ರ್ಯಕ್ಕೆ, ಆರೋಗ್ಯ ಸಮಸ್ಯೆಗೆ ಪ್ರಮುಖ ಪರಿಹಾರ ಯಾವುದು ಗೊತ್ತಾ? ಶ್ರೀಹರಿಯ ನಾಮಸ್ಮರಣೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಈ ಮಂತ್ರ 10 ಬಾರಿ ಜಪಿಸಬೇಕು. ಈ ಮಂತ್ರ ಯಾಕೆ ಮುಖ್ಯ? ರಾಮನಾಮ ಮಹಿಮೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಈ ಮಂತ್ರ ಕೇವಲ 10 ಬಾರಿ ಜಪಿಸಿದರೂ ಮನಸ್ಸಿಗೆ ಶಾಂತಿ, ಆತ್ಮಶುದ್ಧಿ ಮತ್ತು ಕರ್ಮಶುದ್ಧಿ ಕೊಡುತ್ತದೆ. ನರಸಿಂಹ ಪುರಾಣ, ಪದ್ಮಪುರಾಣ ಮೊದಲಾದ ಶಾಸ್ತ್ರಗಳಲ್ಲಿ ಇದನ್ನು ಮಹತ್ವದಿಂದ ವಿವರಿಸಲಾಗಿದೆ. ಅಶ್ರದ್ಧೆ ಇಲ್ಲದೆ ಭಕ್ತಿಯಿಂದ ಈ ಮಂತ್ರವನ್ನು ಪ್ರತಿದಿನ 10 ಬಾರಿ ಮಾಡಿದರೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಕಾಣಬಹುದು. ನೀವು ಈ ಮಂತ್ರವನ್ನು ಯಾವಾಗ ಜಪಿಸಬಹುದು? ಪ್ರಾತಃ ಕಾಲ ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಕೈಕಾಲು ತೊಳೆದು ಮತ್ತು ಹಗಲಿನ ಸಮಯದಲ್ಲಿ ಮನಸ್ಸು ಭಾರವಾದಾಗ ರಾತ್ರಿ ಮಲಗುವ ಮೊದಲು ಹೇಳಬೇಕು. 2ನೇಯ ಮಂತ್ರ: ಎಲ್ಲ ಕಾರ್ಯಗಳನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದರೆ ನಮ್ಮ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ. ಇದು ನಮ್ಮ ಮಧ್ವ ಪರಂಪರೆಯ ಪ್ರಮುಖ ತತ್ವ. ಕೃಷ್ಣ ಮಂತ್ರ ಯಾವುದು ಅಂದರೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರವನ್ನು 10 ಬಾರಿ ಜಪಿಸಬೇಕು. ಜಪಿಸಿದರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಪರಮಾತ್ಮನ ಸ್ಮರಣೆಯಲ್ಲಿರುತ್ತದೆ. ಜೀವನದ ಕಠಿಣ ಸಂದರ್ಭಗಳಲ್ಲಿ
ಸಹನೆ, ಶಾಂತಿ ಮತ್ತು ದೇವರ ಅನುಗ್ರಹ ಸಿಗುತ್ತದೆ. ಎಲ್ಲವೂ ಕೃಷ್ಣಾರ್ಪಣ ಎಂದು ಮಾಡುವುದರಿಂದ ನಮ್ಮ ಕರ್ಮಗಳು ಶುದ್ಧವಾಗುತ್ತವೆ. ಯಾವ ಸಮಯದಲ್ಲಿ ಜಪ ಮಾಡಬೇಕು? ಯಾವುದೇ ಶುಭ ಕಾರ್ಯ ಮಾಡುವ ಮೊದಲು, ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಭಕ್ತಿಯಿಂದ ದಿನಕ್ಕೆ 10 ಬಾರಿ ಮಾಡಬೇಕು. ಮಂತ್ರದ ಸರಿಯಾದ ವಿಧಾನ, ಮಂತ್ರ ಜಪವನ್ನು ನಾವು ಹೇಗೆ ಮಾಡಬೇಕು ಅಂದರೆ, ಯಾವುದೇ ಮಂತ್ರಶಕ್ತಿ ಹೆಚ್ಚಾಗಬೇಕಾದರೆ ಸರಿಯಾದ ವಿಧಾನದಲ್ಲಿ ಜಪವನ್ನು ಮಾಡಬೇಕು. ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಆಸನಸ್ಥನಾಗಿ ಒಳ್ಳೆ ಆಸನದಲ್ಲಿ ಕುಳಿತುಕೊಂಡು ನೆಮ್ಮದಿಯಾಗಿ ಕುಳಿತುಕೊಂಡು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಮನಸ್ಸಿನಲ್ಲಿಯೂ ಭಕ್ತಿಯುತವಾದ ಭಾವನೆ ಇರಬೇಕು. ಇದು ಒಂದು ದಿನದಲ್ಲಿ ಪ್ರಯೋಜನ ನೀಡುತ್ತದಾ ಅಂದರೆ, ಇದು ದಿನಕ್ಕೊಂದು ಚಿಕ್ಕ ಕ್ರಿಯೆಯಂತೆ ಪ್ರತಿದಿನ 10 ಬಾರಿ ಮಾಡಿದರೆ 10 ದಿನಕ್ಕೆ 100 ಬಾರಿ, 1 ತಿಂಗಳಾದರೆ 300 ಬಾರಿ ಆಗುತ್ತದೆ. ಹೀಗಾಗಿ ದಿನದ 5 ನಿಮಿಷ ಈ ಮಂತ್ರಗಳಿಗೆ ಮೀಸಲಿಟ್ಟರೆ ನಿಮ್ಮ ಜೀವನದಲ್ಲಿ ತಕ್ಷಣ ಬದಲಾವಣೆ ಕಾಣಬಹುದು. ನಿಜವಾದ ಅನುಭವಗಳು ಮತ್ತು ಪ್ರಭಾವವನ್ನು ನೋಡಿದರೆ, ಈ ಮಂತ್ರಗಳನ್ನು ಪ್ರಾರಂಭಿಸಿ 30 ದಿನಗಳಲ್ಲಿ ಹಲವರು ದೊಡ್ಡ ಬದಲಾವಣೆ ಕಂಡಿದ್ದಾರೆ. ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಿದೆ, ಮನಸ್ಸಿನ ಶಾಂತಿ ಹೆಚ್ಚಾಗಿದೆ, ಹಣಕಾಸಿನ ಸಮಸ್ಯೆಗಳು ಸರಿಯಾಗಿದೆ, ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಹೆಚ್ಚಾಗಿದೆ. ನೀವು ಈ ಮಂತ್ರಗಳನ್ನು ಜಪಿಸಿದ ಅನುಭವ ನಿಮ್ಮ ಬಳಿ ಇದೆಯಾ? ಕಮೆಂಟ್ ಮಾಡಿ ಎಲ್ಲರಿಗೂ ಹಂಚಿಕೊಳ್ಳಿ. ನಾನು ಹೇಳಿದ ಈ 2 ಮಂತ್ರಗಳನ್ನು ಪ್ರತಿದಿನ 10 ಬಾರಿ ಜಪಿಸಿ ಜೀವನದಲ್ಲಿ ಅದ್ಭುತವಾದ ಫಲಗಳನ್ನು ನೀವು ಕಾಣುವಿರಿ. ಇದು ಎಲ್ಲರಿಗೂ ಉಪಯೋಗವಾಗಲಿ, ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಧಾರ್ಮಿಕ ಮಧ್ವ ಸಂಪ್ರದಾಯದ ಮಾಹಿತಿಗೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು.